ಸಾರಿಗೆ ಇಲಾಖೆಯ ಬಸ್ಗಳಿಗೂ ಕೂಡ ಆಯುಧ ಪೂಜೆಯನ್ನ ನೆರವೇರಿಸಲಾಗುತ್ತದೆ. ಬಿಎಂಟಿಸಿ, ಕೆಎಸ್ಆರ್ಟಿಸಿ ಬಸ್ಗಳಿಗೆ ಪೂಜೆಯನ್ನ ಮಾಡಲಾಗ್ತಾ ಇದೆ. ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನಾವು ಉಪಯೋಗಿಸುವಂತಹ ವಾಹನಗಳಿಗೂ ಕೂಡ ಆಯುಧ ಪೂಜೆಯಲ್ಲಿ ಪೂಜೆಯನ್ನ ಸಲ್ಲಿಸಲಾಗುತ್ತೆ. ಅದು ಕೂಡ ಒಂದು ಆಯುಧನೇ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲಿ ಬಸ್ಗಳಿಗೆ ಸಿಂಗಾರ ಮಾಡಲಾಗಿದೆ. ಗ್ಯಾರಂಟಿ ಸಾರಿಗೆ ಬಸ್ಗಳಿಗೂ ಕೂಡ ಪೂಜೆಯನ್ನ ಮಾಡಲಾಗಿದೆ. ಹೂವಿನ ಹಾರ, ಬಾಳೆಕಂದುಗಳನ್ನು ಕಟ್ಟಿ ಅಲಂಕಾರ ಮಾಡಲಾಗಿದೆ. ನೋಡಿ, ಪ್ರತಿನಿತ್ಯ ಆ ಒಂದೊಂದು ಬಸ್ಗಳನ್ನು ಓಡಿಸುವಂಥ ಡ್ರೈವರ್ಗಳಿಗೂ ಕೂಡ ಆ ಬಸ್ಗಳ ಮೇಲೆ ಅಷ್ಟೇ ಪ್ರೀತಿ ಮತ್ತು ಒಂಥರ ಬಾಂಡಿಂಗ್ ಇರುತ್ತೆ. ಅವರವರ ಬಸ್ಗಳಿಗೆ ವಿಶೇಷವಾಗಿ ಪೂಜೆಯನ್ನು ಮಾಡ್ಕೊಂಡಿರ್ತಾರೆ. ನೋಡಿ, ಬಾಳೆಕಂದನ್ನು ಕಟ್ಟಿ ಹೂವನ್ನು ಹಾಕಿ ಅಲಂಕಾರ ಮಾಡಲಾಗಿದೆ. ನಮ್ಮ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಆಯುಧ ಪೂಜೆ ಆಗಿರೋದ್ರಿಂದ ಸಾರಿಗೆ ಸಂಸ್ಥೆಗಳ ಬಸ್ಗಳಿಗೂ ಕೂಡ ಇವತ್ತು ವಿಶೇಷವಾಗಿ ಅಲಂಕಾರ ಮಾಡಿ ಪೂಜೆಯನ್ನ ಮಾಡಲಾಗಿದೆ. ಸದ್ಯ ಮೆಜೆಸ್ಟಿಕ್ನಲ್ಲಿ ಯಾವ ರೀತಿ ಬಸ್ಗಳಿಗೆ ಪೂಜೆ ಪುನಸ್ಕಾರ ನೆರವೇರಿತು? ಹೌದು ಸಿಂಧೂರ, ಏನು ಆಯುಧ ಪೂಜೆ ಪ್ರಯುಕ್ತ ಈಗಾಗಲೇ ಮೆಜೆಸ್ಟಿಕ್ ಬಸ್ ನಿಲ್ದಾಣದ BMTC ಡಿಪೋದಲ್ಲೂ ಕೂಡ ಪೂಜೆ ಮಾಡೋದಕ್ಕೆ ಎಲ್ಲ ಸಿದ್ಧತೆಯನ್ನ ನಡೆಸ್ತಿರುವಂಥದ್ದು. ಅಂದ್ರೆ ಇಲ್ಲಿ BMTC ಬಸ್ ಡಿಪೋದಲ್ಲಿ ಸುಮಾರು 80ಕ್ಕೂ ಹೆಚ್ಚು ಬಸ್ಗಳಿವೆ. ಈ ಬಸ್ಸಲ್ಲಿ ಇಲ್ಲಿ 11 ಗಂಟೆಗೆ ಪೂಜೆ ನಡೆಯುತ್ತೆ. ಸೊ ಈ ಹಿನ್ನೆಲೆಯಲ್ಲಿ BMTC ಬಸ್ಗಳಿಗೆ ಅಂದ್ರೆ ಪೂಜೆ ಮಾಡೋ ಹೊತ್ತಲ್ಲಿ ಅಂದ್ರೆ ಹೂಗಳನ್ನ ಇಟ್ಟು ಮತ್ತೆ ಬಾಳೆಕಂದನ್ನ ಹಾಕಿ ಜೊತೆಗೆ ಬಸ್ಗಳಿಗೆ ಬಟ್ಟಿಡುವಂತಹ ದೃಶ್ಯ ಕೂಡ ನೀವು ಗಮನಿಸ್ತಾ ಇರ್ಬೋದು. ಅಂದ್ರೆ ಎಲ್ಲೋ ಒಂದ್ ಕಡೆ ಈ ಬಾರಿ ಚಾಲಕರಿಗಾಗಿದ್ದು ನಿರ್ವಾಹಕರಿಗಾಗಿರ್ಬೋದು ಒಂದಿಷ್ಟು ಅಮೌಂಟ್ ಆದ್ರೆ ಕೇವಲ ಸಾರಿಗೆ ಸಂಸ್ಥೆ ಕೇವಲ ಪುಡಿಗಾಸನ್ನ ಬಿಟ್ಟಿರೋದ್ರಿಂದ ಎಲ್ಲೋ ಒಂದ್ ಕಡೆ ಅವ್ರಿಗೆ ಸಾಕಷ್ಟು ಬೇಸರ ಇದೆ. ಕೇವಲ 170 ರೂಪಾಯಿ BMTC ಕೊಟ್ಟರೆ 200 ರೂಪಾಯಿ ವೋಲ್ವೋ ಬಸ್ಗಳಿಗೆ ಕೊಟ್ಟಿದ್ದಾರೆ. ಸೊ ಹೀಗಾಗಿ ಇವತ್ತಿನ ದುಬಾರಿ ದುನಿಯಾದಲ್ಲಿ 200 ರೂಪಾಯಿ ಒಂದು ಹಾರ ಬರೋದಿಲ್ಲ. ಈ ನಿಟ್ಟಿನಲ್ಲಿ ನಾವು ಹೆಂಗ್ ಪೂಜೆ ಮಾಡಬೇಕು ಅಂತೇಳಿ ಸಾಕಷ್ಟು ಒಂಥರ ಬಹಳ ಆತಂಕದಲ್ಲಿ ಇದ್ರು. ಆದರೂ ಕೂಡ ಪೂಜೆ ಮಾಡ್ಬೇಕಲ್ಲ ಅನ್ನೋ ನಿಟ್ಟಿನಲ್ಲಿ ಕೇವಲ ಒಂದ್ ಮೊಳ ಹೂವನ್ನ ಇಟ್ಟು ಆ ಪೂಜೆಯನ್ನ ಮಾಡ್ತಿರುವಂತಹ ದೃಶ್ಯ ಕೂಡ ಗಮನಿಸ್ತಾ ಇರ್ಬೋದು. ಆದ್ರೆ ಕೆಲವರು ಅಂದ್ರೆ ಕೊಟ್ಟರೆ 200 ರೂಪಾಯಿ ಹೊರತುಪಡಿಸಿ ಇನ್ನು ಸ್ವಂತ ದುಡ್ಡಿಗೆ ಅವರವರು ತಮ್ಮ ವಾಹನವನ್ನ ಬಹಳ ಅದ್ದೂರಿಯಾಗಿ ಗುಲಾಬಿ ಮೂಲಕ ಹೂವನ್ನ ಅಲಂಕರಿಸಿ ಮಂಜುನಾಥ್ ಸ್ವಲ್ಪ ಚಾಲಕರನ್ನ ಮಾತಾಡಿಸಬಹುದಾ? ಪೂಜೆಗೆ ಸಿದ್ಧ ಮಾಡಿರುವಂತದ್ದು. ನಾನು ಇಲ್ಲಿ ಚಾಲಕರಿದ್ರೆ ನಾನು ಮಾತಾಡ್ತೀನಿ. ಸರ್, ಇವತ್ತು ಬಹಳಷ್ಟು ವಿಶೇಷವಾಗಿ ಗುಲಾಬಿಯನ್ನ ಇಟ್ಬಿಟ್ಟು ಬಹಳ ಅಲಂಕಾರ ಮಾಡಿದಿರಿ, ಏನ್ ಹೇಳ್ತೀರಿ ಸರ್? ನಾವು ಕಷ್ಟಪಟ್ಟು ಮಾಡಿದಿರಿ, ಏನೋ ಓಡಿಸ್ತಾ ಇದೀರಿ, ಚೆನ್ನಾಗಿದೆ ಅಂತ ಮಾಡೋದಕ್ಕೆ ಇಷ್ಟ. ಅಲ್ಲ, ಈಗ ಸಾರಿಗೆ ಸಂಸ್ಥೆ ಕೇವಲ 170 ರೂಪಾಯಿ 200 ರೂಪಾಯಿ ಕೊಟ್ಟಿದೆ. ಬಟ್ 200 ರೂಪಾಯಿ ಇದೆಲ್ಲ ಆಯ್ತಾ ಅಂತ? ಇಲ್ಲ, ಜಾಸ್ತಿ ಆಗಿದೆ. 200 ರೂಪಾಯಿ ಜಾಸ್ತಿ ಆಗಿದೆ. ಓಕೆ, ಅಂದ್ರೆ ತಾವು ಸ್ವಂತ ದುಡ್ಡಿಂದ ಸ್ವಂತ ದುಡ್ಡಿಂದ ಮಾಡ್ಸಿರೋದು ಗಾಡಿ ಅಲ್ಲ, ಡೆಕೋರೇಟ್ ಎಲ್ಲ ನಮ್ಮ ಸ್ವಂತ ದುಡ್ಡಲ್ಲಿ ಮಾಡಿದ್ವಿ. ಇವತ್ತಿನ ದುಬಾರಿ ದುನಿಯಾದಲ್ಲಿ ಒಂದು ಬಸ್ಗೆ ಪೂಜೆ ಮಾಡ್ಬೇಕಂದ್ರೆ ಎಷ್ಟು ಅಮೌಂಟ್ ಬಿಡುಗಡೆ ಮಾಡೋದಕ್ಕೆ ನೀವು ಕೇಳ್ಕೊಡ್ತೀರಿ? 1,000 ರೂಪಾಯಿ 3,000 ರೂಪಾಯಿ ಆಗುತ್ತೆ. 1,000 ರೂಪಾಯಿ 3,000 ರೂಪಾಯಿ. ಓಕೆ, ಏನ್ ಹೇಳ್ತೀರಿ? ಏನಿಲ್ಲ, ಇವತ್ತು ಹಬ್ಬ ನಿಮ್ದು ಡೆಕೋರೇಷನ್ ಮಾಡಿದ್ದೀನಿ ಇಷ್ಟ. ಇವರು ಈ ಬಸ್ಸನ್ನ ಅಂದ್ರೆ ಕೇವಲ ಸಾರಿಗೆ ಸಂಸ್ಥೆ 200 ರೂಪಾಯಿ ಕಾಸು ಕೊಟ್ಟಿದೆ ಪೂಜೆ ಮಾಡೋದಕ್ಕೆ. ಆದ್ರೆ ಇವರು ಸ್ವಂತ ದುಡ್ಡಿಂದ ಸಾಕಷ್ಟು ವಿಶೇಷವಾಗಿ ಹೂ ಗುಲಾಬಿ ಮೂಲಕ ಈ ಬಸ್ಸನ್ನ ಅಲಂಕಾರ ಮಾಡಿರುವಂತದ್ದು. ಓಕೆ, ಥ್ಯಾಂಕ್ ಯು ಮಂಜುನಾಥ್, ನಿಮ್ಮೆಲ್ಲ ಡೀಟೇಲ್ಸ್.